ನಾವು ಕುತ್ಕೊಂಡಿರೋದು, ನಾನು ಮನೆಯಾಗಿರೋದು ನೋಡಿ ಸಹಿಸ್ಕೊಂಬಕ್ಕಾಗಲ್ಲ ಇವ ಅಕ್ಕನಿಗೆ. ಹೆಂಗೋ ನಮ್ಮ ಮನೆಯಾಗ ನಾವು ನಮ್ಮ ಕೆಲಸ, ನಮ್ಮ ಮನೆ ಕೆಲಸ ನಾವು ಮಾಡ್ಕೊಂಡು ಹೆಂಗೋ ನಾವು ಇರ್ತೀವಿ. ಇವ್ರಿಗೆಲ್ಲ ಏನು ಬೇಕಪ್ಪ? ನಮ್ಮ ಅತ್ತೆ, ನಮ್ಮ ಮಾಮ, ನನ್ನ ಗಂಡನೇ ನಾನು ಎಲ್ಲೂ ಹೋಗು ಅಂತ ಹೇಳಲ್ಲ. ಮನೆಯಾಗ್ಲದ ಕೆಲಸ ಮಾಡ್ಕೊಂಡಿರಮ್ಮ ಅಂತ ಹೇಳ್ತಾರೆ. ಅಂಥದ್ರಾಗೆ ಇವ್ರು ನೋಡಿದ್ರೆ ಇವ್ರದ್ದೊಂದು ನಮಗೆ ಯಪ್ಪ 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 ನಾವೇನೋ ಮಾತಾಡಬಾರ್ದು ಅಂತ ಸುಮ್ಮನಿದ್ದಂಗೆಲ್ಲನ ಇವಕ್ಕ ಏನಂಗೆ ನನ್ನ ಮನೆಯಾಗಿರೋದು ನೋಡಿದ್ರೆ ಸಹಿಸ್ಕೊಂಬಲ್ಲ. ನಾವು ಹಂಗೇನೆ ಕಷ್ಟಪಡ್ತೀವಿ. ಈಗಿನ ಹೆಂಗಸ್ರದು ಸುಲಭ. ನಾವು ಮದುವೆ ಆದಾಗಿಂದ ನಾವು ಒಂದಿನ ಕುಕ್ಕಂಬ್ಲಿಲ್ಲ. ನಾವು ಹಂಗೆ ಮಾಡೀವಿ ಹಿಂಗೆ ಮಾಡೀವಿ. ಅಯ್ಯೋ 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 ಈ ಚೈತ್ರಕ್ಕೂ ನಾವು ಏನು ಮಾತು ಯಾಕೋ ಗೊತ್ತಾಯ್ತಿ. ಏನು ಹೇಳೋಕೋ ಗೊತ್ತಿಲ್ಲ. ಏನೋ ಒಂದು ಹೇಳ್ಬೇಕಲ್ಲ, ನಂದೇನು ನಡ್ಸೋಣ, ನಾನೇನು ಹೇಳೋಣ ಅಂತ. ನಾನೇನೋ ಮಾತಾಡಬಾರ್ದು ಅಂತ ಸುಮ್ಮನೆ ಇರ್ತೀನಿ ಅಷ್ಟೇ. ನಾವೇನೋ ಅಂಬ್ಲಿಲ್ಲ ಅಂದ್ರೂ ಇಲ್ಲದ್ದು ಹೇಳ್ತಾರೆ. ಏಟೋ ನಮ್ಮ ಅತ್ತೆ ನಮ್ಮ ಮಾತು ಕೇಳುತ್ತೆ ಅಂತೇಳಿ ಹಿಂಗೆ ಹೇಳ್ಬಾರ್ದು. ಏಟೋ ನಮ್ಮ ಅಮ್ಮ ನಿನ್ನ ಮಾತು ಕೇಳ್ತೈತೆ ಅಂತ ಹೇಳಿ. ಇಲ್ಲದ್ದೆಲ್ಲ ಹೇಳಿದ್ಯಾ ಮಮ್ಮನ ಕುಟ್ಟೆ? ಇಲ್ಲದ್ದೇನು ಹೇಳಿಲ್ಲ ಅಕ್ಕ, ಇಲ್ಲದ್ದೇನು ಹೇಳಿಲ್ಲ. ನೀವು ನಾನು ಸುಮ್ಮನಿದ್ದಂಗೆಲ್ಲ ಯಾಕೋ ಜಾಸ್ತಿ ಮಾತಾಡ್ತಾ ಇದ್ದೀರಾ. ನಾನು ಮಾತಾಡಿದ್ರೆ ಅಷ್ಟೇನೆ. ಮತ್ತೆ ನೀವು ಮನೆಗೆ ಬರಕ್ಕೆ ನೀವು ಬೇಜಾರಿಕ್ಕಬೇಕಾಗುತ್ತೆ. ಏನಕ್ಕ ನಾನು ಏನಕ್ಕ ಮಾಡಿದ್ದೀನಿ? ನಾನು ಈಗ ಮಾತಾಡಬಾರ್ದು ಅಂತ ನೀವು ಹೇಳಿರೋವೆಲ್ಲ ಕೇಳಿಸ್ಕೊಂಡು ಸುಮ್ಮನಾಗಿದ್ದೀನಿ. ಇನ್ಮೇಲೆ ನಾನೇನು ಕೇಳಲ್ಲ, ನಾನೇನು ತಿರುಗಿ ಬೀಳೋದೆ ಅಕ್ಕ. ನಾ ಮನೆಯಾಗಿದ್ರೆ ಏನಾಗುತ್ತಕ್ಕ? ಇವಾಗ ಹೆಂಗಸ್ರದು ಆಸೆ ಮೈ ನೋಯ್ಸ್ಕೊಂಬಂಗೆ ಮನೆಯಾಗಿರ್ತಾರೆ. ನಾವು ಮದುವೆ ಆದಾಗಿಂದ ಕಷ್ಟಪಟ್ಟಿದ್ದೀವಿ. ಮದುವೆ ಆದಾಗಿಂದ ಬೋಲ್ ಕಷ್ಟಪಟ್ಟಿದ್ದೀವಿ. ನಮ್ಮಪ್ಪಯ್ಯ ಆಸ್ತಿ ಸಂಪಾದನೆ ಮಾಡೋದಕ್ಕೆ ಈಗ ಹೆಂಗಸ್ರು ಬಂದವರು ಮೈ ನೋವಿಲ್ಲಂಗೆ ಕುಕ್ಕಂಡು ಉಮ್ತಾರೆ ಅಂತ ಅಂಕ್ಲು ಮಾತಾಡ್ತೀಯಾ? ನಾನು ಬರ್ತಾ ಇರೋದು ನೋಡಿ ಬೆಳಗ್ಗೆ ನೀನು ಏನು ಮಾತಾಡಿದೆ? ನಾನು ಮಾತಾಡಬಾರ್ದು ಅಂತ ಸುಮ್ಮನಿದ್ದೀನಿ. ನಾನು ಬಂದು ನನ್ನ ಗಂಡನ ಹತ್ರ ಹೇಳಿದ್ಕೆ ಸುಮ್ಮನೆ ಚೆನ್ನಾಗಿದ್ದೀನಿ ಅಂತಂದು ಅಂಬದೆಲ್ಲ ಒಳ್ಳೇದಕ್ಕೆ ಅಂತ ಹೇಳಿದ್ರು ಗೊತ್ತಾ? ನನ್ನ ಗಂಡ ಯಾವತ್ತು ಅವರು ಅಂಥದ್ದು ಇದು ಮಾಡೋಕ್ಕೆ ಹೋಗಲ್ಲ, ಮಾತಾಡೋಕೆ ಹೋಗಲ್ಲ. ನೀನು ಏನೋ ತಿಳ್ಕೊಂಡು ಹೆಂಗೆಂಗ ಮಾತಾಡ್ಬಿಡಕ್ಕ ನೀನು. ನಾವು ಈಗ ಮನೆ ಕೆಲಸ ಮಾಡ್ಕೊಂಡು, ನಾವು ಮನೆಗೆ ಎಷ್ಟು ದೊಡ್ಡ ಮನೆ, ಕಸ ಮುಸ್ರೆ ಎಲ್ಲ ಪ್ರತಿಯೊಂದು ಮಾಡ್ಕೊಂಡಿರೋಕ್ಕೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತೇ? ತಾಯಿ ನಾನು ನಿನ್ಗೆ ಹೇಳಲಿಲ್ಲ, ನಾನು ಹೇಳಿದ್ದೆ ಬೇರೆದಕ್ಕೆ, ನಾನು ನಿನ್ಗೆ ಹೇಳಲಿಲ್ಲ. ಒಟ್ಟಿನಲ್ಲಿ ಏನು ನೀನು ಹಿಂಗಂದ್ರೆ ಇವಳು ತವ್ರ ಮನೆ ಬರಲ್ಲ, ಬರ್ದಂಗೆ ಆಗ್ತಾಳೆ ಅಂತ ಹೇಳ್ತೀಯ. ನಾನು ಬಂದೇ ಬರ್ತೀನಿ, ಬರ್ದಂಗಂತೂ ಇರಲ್ಲ. ಅಲ್ಲ ನಮ್ಮ ಅಮ್ಮನ ಕುಟೆ ಇಲ್ಲದ್ದೆಲ್ಲ ಹೇಳಿದ್ಯಾ? ನಮ್ಮ ಅಮ್ಮ ಬಂದು ಬೈತು ಅಂತ ಹೇಳಿದ್ದು. ಇಲ್ಲದ್ದೆಲ್ಲ ಹೇಳಿದ್ಯಲ್ಲ, ಮಾತಾಡಿದ್ದು ಹೇಳಿದ್ದೀನಕ್ಕ. ನಾನೇನು ಇಲ್ಲದ್ದು ಯಾವುದು ಹೇಳಿಲ್ಲ. ನೀವೇನು ಮಾತಾಡಿದಿರೋ, ನೀವೇನು ಅಂದಿದ್ದೀರೋ ಅದನ್ನ ಹೇಳಿದ್ದೀನಿ ಹೊರ್ತನು ನಾನು ಯಾವತ್ತೂ ಏನೋ ನೀವು ಅಂದಿಲ್ಲದ್ದೆಲ್ಲ ನಾನು ಯಾವತ್ತೂ ನಮ್ಮ ಅತ್ತೆ ಹತ್ರ ಹೇಳಿಲ್ಲ. ಇರು ಸಾಕು. ಹಿಂಗೆ ಅಂತ ಏನೆಲ್ಲ ನಾನು ಅಂದಿಲ್ಲದ್ದೆಲ್ಲ ಹೇಳಿದಿ. ನಮ್ಮ ಅಮ್ಮ ಬಂದು ಹಂಗೆ ಹಂಗೆ ಬೈತೈತಿ. ನಾನಂತೂ ತವ್ರ ಮನೆಗೆ ಬರ್ದಂಗಿರಲ್ವೇ, ಬತ್ತೀನಿ. ಬತ್ತಾ ಹೋಗ್ತಾ ಇರ್ತೀನಿ. ಅಕ್ಕ ಬಾ, ಬತ್ತಾ ಹೋಗ್ತಾ ಚೆನ್ನಾಗಿರೋ ಚೈತ್ರ. ಕೈಲೋಡು ನಾನು ಏನೇನು ಅಂಬಕ್ಕೆ ಹೋಗಲ್ಲ. ನಾನು ಏನು ಅಂಬನ ಹೇಳು ನಿನ್ನ? ನಾನೇನೋ ನಂಬಕ್ಕಾಗತ್ತಾ? ಅಂಬಕ್ಕಂತೂ ಆಗಲ್ಲ. ನನ್ನ ಪಾಡಿಗೆ ನಾನು ಇರ್ತೀನಿ, ನಿಮ್ಮ ಪಾಡಿಗೆ ನೀವು ಬಂದು ಹೋಗ್ರಿ ಅಷ್ಟೇನೆ. ನಾವೇನು ಯಾವತ್ತೇನು ನೀವು ಬರೋದು ಕೊಟ್ಟುರ್ಕೊಂತೀವಿ ಎಂಬಲ್ಲ, ಏನಿಲ್ಲ. ನೀವಿನ್ನೂ ಕರೆದ್ರೆ ಒಂದೊಂದ್ಸತಿ ಬತ್ತಾನೆ ಇರಲಿಲ್ಲ, ನಮ್ಮ ಮನೆಗೆ ಊಟ ಮಾಡ್ತಿರ್ಲಿಲ್ಲ. ಅದಕ್ಕೆ ನಮಗೆ ಬೇಜಾರಾಗೋದು ನೋಡಪ್ಪ. ಕರೆದ್ರು ಬರಲ್ಲ, ಊಟ ಮಾಡಲ್ಲ ಅಂತೇಳಿ ನಮಗೂ ಒಂದೊಂದ್ಸತಿ ಬೇಜಾರಾಗೋದು. ಏನೋ ಬಿಡತ್ತ, ಅವ್ರಿಗೆ ಇಷ್ಟ ಆಗಲ್ವೇನೋ, ಊಟ ಮಾಡಲ್ಲ ಅಂತ ಮತ್ತೊಂದು ಸರಿಸ್ಕೊಂಡು ನಾವೇ ಸುಮ್ಮನೆ ಆಗ್ತಿದ್ವಿ ಗೊತ್ತಾ? ನಾವೇನೇನು ಯಾವತ್ತೂ ನಿಮ್ಮ ಮೇಲೆ ಇದು ಮಾಡೋಕೆ ಹೋಗಲ್ಲ ಕಣಕ್ಕ. ನೀವೆಲ್ಲ ತಿಳ್ಕೊಂತೀರ, ನೀವೆಲ್ಲ ಮಾತಾಡ್ತೀರಾ ಅಷ್ಟೇ. ನೀವು ತಿಳ್ಕೊಂಡು ಎಲ್ಲ ನೀವೇ ಹುಟ್ಟಿಸ್ಕೊಂಡು ಮಾತಾಡ್ತೀರಾ. ಮನೆ ದಿನಾನೇ ಹೋಗ್ತಿದ್ದೀನಿ. ನನ್ನ ಹತ್ರ ಮಾತಾಡೋ ನೀನು, ನನ್ನ ಸೊಸೆ ಹತ್ರ ಮಾತಾಡಬೇಡ. ನೀನು ಏನು ಮಾತಾಡೋದಿದ್ರು ನನ್ನ ತಾಗ ಮಾತಾಡೋ ಅಂತ. ನೀನು ಏನೇ ತಿರ್ಗಿ ಮಾತಾಡ್ತಾ ಇರೋದು ನನ್ನ ಸೊಸೆ ತಾಗೆ? ಏನಂತಮ್ಮ? ಗೊತ್ತಿಲ್ಲ ಕೇಳತ್ತೆ. ನಾವು ಸುಖವಾಗಿರೋದು ನೋಡಿದ್ರೆ ಇವಾಕಗೆ ಸಹಿಸ್ಕೊಂಬಕ್ಕಾಗಲ್ವಂತೆ. ನಾನು ಬರ್ತಾ ಇದ್ರೆ ಏನಂತ ಮಾತಾಡುತ್ತೆ ಗೊತ್ತಾ? ಇವಾಗ ಅಂಕ್ಲು ಮಾತಾಡುತ್ತೆ. ಮತ್ತೆ ಈಗಿನ ಜನ ವಾಸೆ ನಮ್ಮ ಅಪ್ಪ ಇರಲ್ಲನ ಆಸ್ತಿ ಗಳಿಸಿರೋದು ಇರೋದಕ್ಕೆ ಕುಕ್ಕಂಡು ಉಮ್ತಾರೆ. ಈಗಿನ ಹೆಂಗಸ್ರಿಗೆ ಮೈ ನೋವಿಲ್ಲ. ಮೊದಲು ನಾವು ಬೋಲ್ ಕಷ್ಟಪಡ್ತಿದ್ವಿ. ನಮ್ಗೆ ಅವಾಗ ಬೋಲ್ ಕಷ್ಟ, ಮದುವೆ ಆಗೋದಾಗ ಬೋಲ್ ಕಷ್ಟ ಆಗಿದ್ವಿ. ಮನೆಯಲ್ಲ ಹಳೆ ಮನೆ ಅವಾಗಂತ ನಾವು ಕಷ್ಟಪಟ್ವಿ. ಇವಾಗ ಹೆಂಗಸ್ರದು ವಾಸೆ ಒಂದೀಟು ಮೈ ನೋಯ್ಯಲ್ಲ ಅಂಬತೈತಿ. ಮೈ ನೋಯ್ದಂಗೆ ಇದೀವಂತೆ. ನಾನು ಬರೋದು ನೋಡೇ ಮಾತಾಡಿದ್ದಕ್ಕ ನೀನು. ನಾನು ಬರೋದು ನೋಡೇ ಮಾತಾಡಿದ್ದು. ಯಾಕಿಂತ ಅಂಕಲ್ ಮಾತಾಡ್ತೀಯ ಚೈತ್ರಮ್ಮ? ಅಲ್ಲ ನೀನು ತಿಳಿದಾಳಾಗಿ ಒಬ್ರು ಬುದ್ಧಿ ಹೇಳಾಳಾಗಲಿ ಇಂಥ ಅಂಕಲ್ ಮಾತಾಡ್ತಾರೆ ಯಾರನ್ನ ತಮ್ಮನ ಹೆಣ್ತೀನಿ ನೋಡಿ? ಏನೇ ಅವಳು ಚೆನ್ನಾಗಿರೋದು ಒಂದಿಟ್ಟು ನಿನಗೆ ಇಷ್ಟ ಇಲ್ಲೇ? ನಾವೇನು ನನ್ನ ಸೊಸೆನ ಸೆನಕ್ಕೆ ನೋಡ್ಕೋಬೇಕು ಅಂತ ನೋಡ್ಕೊಂತೀವಿ. ನನ್ನ ಸೊಸೆ ನಮಗೆ ಚೆನ್ನಾಗಿರ್ಬೇಕು ಅಂಬೋದು ಮುಖ್ಯ. ನನ್ನ ಸೊಸೆ ಚೆನ್ನಾಗಿರ್ಲಪ್ಪ ಅಂತೇಳಿ ನಾವು ಎಷ್ಟು ಇದನ್ನು ಮಾಡ್ತೀವಿ ಗೊತ್ತೇ? ಚೆನ್ನಾಗಿದ್ರೆ ಸಾಕು ಬಿಡು. ಮನೆಗಳದೆಲ್ಲ ಮಾಡ್ತಾಳೆ, ಅವ್ರ ಮಾಮೂಗೆ ಒತ್ತಿ ಸರಿ ಮುದ್ದೆ ಮಾಡಿಕ್ತಾಳೆ, 3 ಹೊತ್ತೂ ಮಾತ್ರೆ ಕೊಡ್ತಾಳೆ. ಯಾತನ ಅವ್ರ ಮಾಮೂಗೆ ಏನು ಬೇಕಿದ್ರು ತಂದು ಕೊಡ್ತಾಳೆ. ಎಲ್ಲ ನೋಡ್ಕೊಂತಾಳೆ ಪ್ರತಿಯೊಂದೂ. ಪಲ್ತಕ್ಕೆ ಕೂಲರ್ ಬಂದರೆ ಬುತ್ತಿ ಕಳಿಸ್ತಾಳೆ. ಇನ್ನೇನಮ್ಮ ಮಾಡ್ಬೇಕು ಅವಳು? ಈಗ ನಮಗೆ ಸಾಕು ನನ್ನ ಸೊಸೆ ಇಷ್ಟು ಮಾಡ್ತಾಳ. ನನ್ನ ಸೊಸೆ ನನಗೆ ಕೋಟಿಗೆ ಗ್ರಾಸ್ತಿ ನನ್ನ ಸೊಸೆ ಇವತ್ತು. ನೀನು ಹಂಗೆಲ್ಲ ಮಾತಾಡಬೇಡ. ನಾನು ಇಲ್ಲದ ಟೈಮ್ನಾಗ ಬಂದು ನೀನು ಹಿಂಗೆಲ್ಲ ಮಾತಾಡೋದು ಮಾಡಬೇಡ ಚೈತ್ರ. ನೋಡಿ ಸರಿಯಾಗಲ್ಲ. ನಾನು ಒಳ್ಳೆ ಮಾತಲ್ಲಿ ಹೇಳಿರ್ತೀನಿ. ನಿರಮ್ಮ ಸಾಕು. ಇಲ್ಲದ್ದೆಲ್ಲ ಹೇಳವಳೆ, ಅದಕ್ಕೆ ನಾನು ಹೇಳೋಣ. ಇಲ್ಲದ್ದೆಲ್ಲ ಯಾಕೆ ಹೇಳ್ತೇನೆ ನಮ್ಮ ಅಮ್ಮನ ಕೊಟ್ಟೆ ಅಂತ ಬಂದೆ. ನಾನೇನೇನೇನು ಬೇರೆ ಏನೋ ಹೇಳಲಿಲ್ಲ. ಬಿಡಮ್ಮ, ಸೊಸೆ ಅಂತೀರಾ? ಇಲ್ಲೋಡು ನಾನು ತವ್ರ ಮನೆಗೆ ಬರಲ್ಲ ಬಿಡು.
ನನ್ನ ತವ್ರ ಮನೆಗೆ ಬರಲ್ಲ ನೀನು ಸೊಸೆನೇ ಮಗಳಮ್ಮಂಗೆ ಇದು ಮಾಡ್ತೀಯ ನೀನು. ಅವಳನ್ನೇ ಚೆನ್ನಾಗಿ ನೋಡ್ತೀಯ, ನಮ್ದೇನು ಲೆಕ್ಕಿಲ್ಲ ನಿನಗೆ. ನಮ್ಮನ್ನೇನು ಬೇಕಾಬಿಟ್ಟು ಅಮ್ಮಂಗೆ ಮಾತಾಡ್ತೀಯಲ್ಲ. ಇವ್ರ ಮುಂದೆ ನಮಗೆ ಇವ್ರು ಬೆಲೆ ಕೊಡ್ತಾರೆ. ನೀನು ಎತ್ತ ತಾಯಿನೇ ನೀನು ನಮಗೆ ಬೆಲೆ ಕೊಡಲಿಲ್ಲ ಅಂತಂದರೆ ಇವಳು ಬಂದಿರೋಳು ಬೆಲೆ ಕೊಡ್ತಾಳ? ನನಗೆ ಕೊಡಲ್ಲ. ಯಾರೂ ಬೆಲೆ ಕೊಡಲ್ಲ. ತಂದೆ ತಾಯಿ ಹೆಣ್ಮಕ್ಳಿಗೆ ಬೆಲೆ ಕೊಟ್ಟರೆ ಮಾತ್ರ ಬಂದಿರೋಂಥ ಸೊಸೆರಾಗಲಿ ಗಂಡು ಮಕ್ಕಳಾಗಲಿ ಎಲ್ಲ ಬೆಲೆ ಕೊಡ್ತಾರೆ. ನೀನು ಅವ್ರ ಮುಂದೆ ನಾನು ಬೆಲೆ ಕಳ್ದಾಕ ಮಾತಾಡಿದ್ರೆ ನನಗೆ ಅವ್ರು ಯಾರೂ ಬೆಲೆ ಕೊಡಲ್ಲ. ಏನು ಬಿಡು, ಈ ಮುಂದೆ ಯಾವ ಲೆಕ್ಕ ಅನ್ನೋ ಥರ ನಮ್ಗೆ ಇದನ್ನು ಮಾಡ್ತಾರೆ. ಅದಕ್ಕೇನೆ ಹೇಳ್ತಾ ಇರೋದು. ಬಿಡು, ನನ್ನ ತವ್ರ ಮನೆಗೆ ಬರಲ್ಲ ಬಿಡು, ಬರಲ್ಲ ನಾನು ಇನ್ಮೇಲಿಂದ ಬರಲ್ಲ. ಏನೋ ಬಂದ್ರಿಗಳಪ್ಪ ನಾವು ಯಾತನ ಹೇಳಂಗಾಗುತ್ತೆ ಮಾತಾಡಂಗಾಗುತ್ತೆ, ಯಾಕೆ ಸುಮ್ಮನೆ ಬರೋದೇ ಬೇಡ ಬಿಡು, ಬರಲ್ಲ. ನೀವು ನಮ್ಮನ್ನು ಮಾತಾಡಿಸ್ಬೇಡ್ರಿ, ನಾವು ನಿಮ್ಮನ್ನು ಮಾತಾಡ್ಸಲ್ಲ. ಏನು ಮಾತಾಡ್ಸಿಲ್ಲದ ಏನಾಗಬೇಕಾಗೈತೆ? ನನಗೂ ಇಬ್ರು ಗಂಡು ಮಕ್ಳು ಇದಾವೆ, ದುಡ್ಡು ಹಾಕ್ತಾರೆ. ನಮ್ಗೂ ಮನೆ ಅಂತ ನಂಬೋದೈತೆ ನಮ್ಗೂ. ಇನ್ನು ಯಾರ್ದೇ ನಾವೇನು ನೆಚ್ಕೊಂಡಿರಲ್ಲ. ನಾವೆಷ್ಟು ಅಂತ ಇದು ಮಾಡೋಣ. ನಾವೇನೋ ಹೇಳ್ತೀವಪ್ಪ, ನಮಗೆ ಮತ್ತೆ ಮನೆ ಬಿಡ್ತೀವಿ ಅಂತಂದ್ರೆ ಮನೆ ಬಿಡಲಿಲ್ಲ, ನಮ್ಗೆ ಹೊಲ ಕೊಡಲಿಲ್ಲ. ಎಲ್ಲ ಇರೋ ಬರೋ ಆಸ್ತಿ ಎಲ್ಲ ಅವನಿಗೆ ಮಾಡಿರಿ, ಮತ್ತು ನಮ್ಗೇನು ಮಾಡಿರು? ನಮ್ಗೇನು ಕೊಟ್ಟರು? ನಾನು ಈ ಮನೆ ಹೆಣ್ಮಗಳು, ಸ್ವಂತ ಮಗಳು ಇನ್ನನ. ನನಗೆ ಸೇರ್ಬೇಕೆಲ್ಲಾನ ಏನಿದ್ರು. ಇಬ್ರು ಗಂಡು ಮಕ್ಳು ಇದ್ದಾರೆ, ನನಗೆ ಸೇರ್ಲಿ ಅಂತಲೇನೆ ನಾನು ಹೇಳೋದು. ಕೆಡಿಸಿಬೇಡ ಪ್ರೇಮ. ಬಂದ್ರ ಕೂಕಳ್ರಿ ನಿನ್ಕಳ್ರಿ ಉಂಡ್ರಿ ತಿಂದ್ರಿ ಅನ್ನು. ಬರ್ಲಿಲ್ವ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ, ಬಿಟ್ಟಾಕ್ಬಿಡು. ಇಂಥವ್ರನ್ನೆಲ್ಲ ಏನಿದ್ರು ಸುಮ್ಮನೆ ಕೈ ಬಿಟ್ಟಾಕ ಸುಮ್ಮನೆ ಆಗ್ಬಿಡ್ಬೇಕು. ನಾವಾಯ್ತು ನಮ್ಮ ಕೆಲಸ ಆಯ್ತು ಅನ್ನಂಗಿರ್ಬೇಕು ಪ್ರೇಮ. ಇಂಥವ್ರ ಬಗ್ಗೆ ಎಷ್ಟನ್ನ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಅವಳದೇ ಬೇಕಲ್ಲ ಮಾತಾಡಕ್ಕೆ ಬರ್ತಾಳೆ. ಅವಳಿಗೆ ಏನು ಇವಾಗ ನನಗಿಬ್ರು ಗಂಡು ಮಕ್ಳು ಇದ್ದಾರೆ, ಇರೋ ಬರೋ ಆಸ್ತಿ ಎಲ್ಲ ನಮ್ಮ ಅಮ್ಮಯಿಂದೆಲ್ಲ ನನಗೆ ಕೊಡಲಿ ಎಂಬತ್ತಕ. ಅದೇನು ಕೊಡ್ತಾರೆ? ಅದೇನು ಕೊಡ್ತಾರೆ? ಇವಳ್ದಳೆ ಚೆನ್ನಾಗೈತಿ. ನಾನು ಅವತ್ತೇ ನಾನು 5 ಎಕರೆ ಹೊಲ ಕೊಡ್ಸಿದ್ದೀನಿ, ಇದ್ರ ಕೇಳ್ಕೊಡ್ಕಣಮ್ಮ ಅಂತ. ಇವಾಗ ತಿರ್ಗಿದ್ರಾಗೂ ನನಗೆ ಆಸ್ತಿ ಬೇಕು ಅಂದ್ರೆ ಅದಕ್ಕೆ ಮತ್ತೆ ಎಲ್ಲ ಬರ್ಸಿ ಸೈನ್ ಹಾಕ್ಸ್ಕೋಬೇಕು ಅಂಬೋದು. ನಾನು ಅವಾಗ ಹೇಳ್ದೆ, ಎಲ್ಲ ಬರ್ಸ್ಕೊಂಡು ಸೈನ್ ಹಾಕ್ಸ್ಬೇಕು ಅಂತೇ ಬಿಡಿ, ಎಲ್ಲ ಚೆನ್ನಾಗಿದೀವಲ್ಲ ಅಂತ ಸುಮ್ಮನೆ. ಇದ್ರಾಗೇನು ಅವಳೇನು ಭಾಗ ಕಾಕೋ ಅಂಥದ್ದೇನಿಲ್ಲ, ಭಾಗ ತಗಮ್ಮ ಅಂಥದ್ದೇನಿಲ್ಲ. ನಂಗೇನು ಅಯ್ಯೋ 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 ನಾವು ಅವತ್ತೆಲ್ಲ ಕೊಡ್ಸಿದ್ದೀನಿ ಎಂಬುದು ಒಂದಿಷ್ಟು ಕ್ರಿಯೆ. ಅದಕ್ಕೆ ಮತ್ತೆ ಯಾರಿಗೂ ಯಾರ ಕಷ್ಟಕ್ಕೂ ಆಗಬಾರ್ದು ಅಂತ ಹೇಳೋದು. ನಾವೇನೋ ಬಿಡತ್ತ ಎಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ಅವತ್ತು ನನ್ನ ಕೈಲಾಗಿರೋ ದುಡ್ಡು ಹಾಕಿ ಕೊಡ್ಸಿದ್ದೀನಿ. ನೋಡು ಅವಳು ಮಾತಾಡೋದ ಯಾವ ಅಕ್ಕ ಯಾಕೋ ಭಾಳ ಒಂಥರ ಇದು ಮಾಡ್ತೈತೆ. ಒಂಥರ ಏನೋ ಇವಾಗ ನಾವು ಚೆನ್ನಾಗಿರೋದು ನೋಡಿ ಒಂಥರ ಏನೋ ಹೊಟ್ಟೆವ್ರಿ. ನಾವೆಲ್ಲರೂ ಚೆನ್ನಾಗಿದ್ದೀವಲ್ಲ, ಚೆನ್ನಾಗಿರೋದು ನೋಡಿ ನೋಡು ನನಗೂ ಆಸ್ತಿ ಬೇಕು ಅನ್ನೋದು. ಇಬ್ರು ಗಂಡು ಮಕ್ಳು ಬೇರೆ ಇದ್ದಾರೆ. ಒಟ್ಟಿನಲ್ಲಿ ಇವಾಗ ಮಗಳು ಬೇರೆ ಚೆನ್ನಾಗಿ ಅವು ಋತುನೂ ಚೆನ್ನಾಗಿ ದುಡ್ಡು ಮಾಡ್ಕೊಂಡವಳೆ, ಚೆನ್ನಾಗಿ ಅವಳೂ ಎಲ್ಲನ ಸೈಟ್ ಗಿಟ್ ಎಲ್ಲ ಮಾಡ್ಕೊಂಡವಳೆ. ನಾವು ಮಾಡ್ಕೋಬೇಕು ಅಂಬೋದು ಇನ್ನೂ ಅತಿ ಆಸೆ ಬಂದ್ಬಿಟ್ಟೈತಿ. ಹಂಗೆ ಮತ್ತೆ ಮನುಷ್ಯನ ಗತಿ ಆಸೆ ಬಂದರೆ. ಈಸ್ತಿ ನಾವು ಆಸ್ತಿ ಬಗ್ಗೆ ಏನು ಮಾತಾಡ್ತಿರ್ಲಿಲ್ಲ, ಏನು ಅಂತಿರ್ಲಿಲ್ಲ, ಏನು ಹೇಳ್ತಿರ್ಲಿಲ್ಲ ಅಲ್ಲ. ನೋಡಿ ಇವಾಗ ಹೆಂಗೆ ಈಸ್ತಿ ಸಹ ಯಾತ್ಯಾತಿ ಹೇಳ್ತಿರ್ಲಿಲ್ಲಪ್ಪ ಅವಳು. ಏನೋ ಆಸ್ತಿ ಸುದ್ದಿನೇ ಎತ್ತುತ್ತಿರ್ಲಿಲ್ಲ. ಆಸ್ತಿ ಸುದ್ದಿನೇ ಎತ್ತುತ್ತಿಲ್ದವಳು ಇವಾಗ ಹಿಂಗೆ ಮಾತಾಡಿದ್ರೆ ಹೆಂಗೆ? ಅದೇ ಮತ್ತೆ ಯಾವತ್ತು ಬಂದರೂ ಹಂಗೆಲ್ಲ ಮಾತಾಡ್ತಿರ್ಲಿಲ್ಲ. ಇತ್ತೀಚೆಗೆ ನಡುವೆ ಈ ತಿಂಗಳಿಂದನೂ ಹಂಗೆ ಮಾತಾಡ್ತೈತೆ. ಇಷ್ಟು ದಿವಸ ಅದೇನು ಮಾತಾಡ್ತಾನೆ ಇರಲಿಲ್ಲ. ಅದೇನೋ ಗೊತ್ತಿಲ್ಲ. ಅವರು ಇದ್ಕಿದ್ದಂಗೆ ಹುಟ್ಟಿಸ್ಕೊಂಡು ಮಾತಾಡ್ತಾರೆ. ಅಯ್ಯಪ್ಪಗೆ ಹೇಳಿದ್ರೆ ಹಿಂಗಳಪ್ಪ ನೋಡಿ ಹಿಂಗೆ ನಮ್ಮ ಅಕ್ಕ ಹಿಂಗೆ ಮಾಡ್ತು ಅಂತ ಅದನ್ನೇ ಅಯ್ಯಪ್ಪತ್ತಲ್ಲೇ ಈಕೆ ಮತ್ತೆ ನಾನು ಅಯ್ಯಪ್ಪನ ತಗೋ ಹೇಳಕ್ಕೆ ಹೋಗಿಲ್ಲ. ಅದಕ್ಕೇನೆ ಸುಮ್ಮನಾಗಿದ್ದೀನಿ. ಅತ್ತಿ ಹೇಳ್ಬಿಡು ಸುಮ್ಕಿರತ್ತೆ. ಅಯ್ಯಪ್ಪ ಬೋಲು ಟೆನ್ಷನ್ ತಮ್ಮತ್ತೆ. ಏನು ಬರೋದು ಕೆಡ್ಲು ಹೇಳು ನಮ್ಮ ಮನೆಗೆ. ನಾವೇನೇನು ಯಾರಿಗೇನು ನೇಮ್ ಮಾಡಿಲ್ಲ. ನಾನು ಅವತ್ತಿನ ಕಾಲದಾಗೆ ಕ್ವಾಲ್ಚನ್ ಮಾಡಿಸ್ಕೊಂಡು ಕೊಟ್ಟೆ. ಅವಳು ಓಡೋಗಿ ಮದುವೆ ಆದ್ಲು ಅಂತೇಳಿ ನಾನು ಸುಮ್ಮನೆ ಆಗ್ಬೋದಾಗಿತ್ತು. ಏನೋ ಬಿಡು ಖರ್ಚು ಉಳಿತು ಅಂತ ಕ್ವಾಲ್ಚನ್ ಮಾಡಿಸ್ಕೊಟ್ಟೆ. ಇನ್ನೊಂದ್ಸತಿ ಉಂಗುರ ಮಾಡಿಸ್ಕೊಂಡು ಕೊಟ್ಟೆ. 5 ಎಕರೆ ಹೊಲ ತಂದು ಕೊಟ್ಟೆ. ಅದನ್ನ ಯಾರು ಹೇಳಲ್ಲ ಇವತ್ತು ನಾನು ಮಾಡಿರೋದನ್ನ. ಇವತ್ತು ಅಯ್ಯೋ ಮಗು ಕೊಡ್ತಾಳೆ ನಮ್ಮ ಅಮ್ಮಯ್ಯ, ನಾನು ಈ ಮನೆ ಸ್ವಂತ ಮಗಳು ಅಂತಾಳೆ. ಅದೆಲ್ಲ ಸ್ವಂತ ಮಗನೇ, ಸ್ವಂತ ಮಗಳೇನೆ. ನಾವಿಲ್ಲ ಅಂತ ಹೇಳೋಕ್ಕಾಗುತ್ತೆ. ನಮಗೆ ಸ್ವಂತ ಮಗನೇ ಅವನು. ಸ್ವಂತ ಮಗುಗಿನ ಹೆಚ್ಚೇನೆ ನಮ್ಮ ಮಗ. ನೋಡಿದ್ರಲ್ಲ ವೀಕ್ಷಕರೇ, ನಾನು ನಮ್ಮ ಅತ್ತೆ ಹತ್ರ ಹೇಳಿದ್ಕೆಲ್ಲನ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ಬಂದು ಇಲ್ಲಿ ಜಗಳ ಮಾಡಿಕೊಂಡು, ನೋಡು ನೀವೆಲ್ಲ ಸುಮ್ಮನೆ ಹೇಳಿದ್ಯಾ ನಮ್ಮ ಅಮ್ಮನ ಹತ್ರ ಅಂತೇಳಿ ಜಗಳ ಮಾಡ್ಕೊಂಡು ಇನ್ಯಾವತ್ತು ಬರೋಲ್ಲ ತವ್ರ ಮನೆಗೆ ಹಿಂಗೆ ಅಂತ ಏನೇನೋ ಮಾತಾಡಿದ್ದಕ್ಕಿದ್ದಂಗೆ ಹುಟ್ಟಿಸ್ಕೊಂಡು ಮಾತಾಡಿ ಬರೋದೇ ಇಲ್ಲ. ನಾನು ಬಂದರೆ ತಾನೇ ನಾನು ಬರೋದಕ್ಕೆ ಮಾತಾಡ್ತೀರಾ ಅಂತೇಳಿ ಮಾತಾಡ್ತಾ ಇತ್ತು. ಹೋಯ್ತು. ಹೋಗಿ ಇನ್ಮೇಲೆ ಗೊತ್ತಾಗುತ್ತೆ. ನೋಡ್ತಾ ಇರಿ, ನೀನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.